ಲೈವ್ ಹೋಗೋಕ್ಕೆ ಯಾರು ನಾವು? ಹಂಗೆ ಅನ್ನಿಸ್ತಿತ್ತು, ಏನದು ಲೈವ್ ಮಾಡಕ್ ನಾವು ಯಾರಾದ್ರೂ ಬಂದವಳು ಟ್ರೋಲ್ ಗಿಲ್ ಮಾಡ್ಬಿಟ್ಟಾರೆ, ಇವ್ರಿಗೆ ಮಾಡಕ್ ಬೇರೆ ಕೆಲಸ ಇಲ್ವಾ ಹಬ್ಬದ ದಿನ ಅನ್ಕೊಂಡು. ಇಟ್ ವಾಸ್ ಒಳ್ಳೆ ಎಕ್ಸ್ಪೀರಿಯನ್ಸ್ ಇತ್ತು. ಕೀರ್ತನ್ ನನ್ನ ಫ್ಯಾಮಿಲಿ ಹ್ಯೂಜ್ ಬದಾಯ್ತು ನನಗೆ ಇವತ್ತು. 8M ಬೇಗ ಎಲ್ಲರೂ ವಿಶ್ ಮಾಡ್ತಿದ್ದಾರೆ, ನಾನು ವಿಶ್ ಮಾಡ್ತೀನಿ. 8000 ಇರೋದು 8M ಆಗಲಿ ಬೇಗ ಅಂತ ನಾನು ಕಾಣ್ತಿದ್ದೀನಿ ನನಗೇನೆ ವಿಡಿಯೋದಲ್ಲಿ. ಸೊ ಎಸ್ ಗೈಸ್, ವಿ ವರ್ ಲೈವಲ್ಲಿ ಇದ್ವಿ ನಾವು ಇನ್ಸ್ಟಾಗ್ರಾಮಲ್ಲಿ ಫಾರ್ ಅಬೌಟ್ ಎಷ್ಟು 10-15 ನಿಮಿಷ 10 ನಿಮಿಷ ಅಟ್ಲೀಸ್ಟ್ ಲೈವಲ್ಲಿ ಇದ್ವಿ. ಅನ್ಎಕ್ಸ್ಪೆಕ್ಟೆಡ್ ಆಗಿ ಹೋದ್ವಿ, ಸುಮ್ಮನೆ ಏನೋ ಕ್ಯಾಮ್ರಾ ಆನ್ ಮಾಡೋಕೆ ಲೈವ್ ಆನ್ ಮಾಡಿಕೊಂಡು ಅಲ್ಲೇ ಒಂದು 10 ನಿಮಿಷ ಎಲ್ಲರ ಜೊತೆ ಇಂಟ್ರಾಕ್ಟ್ ಮಾಡಿದ್ವಿ ವಿತ್ ಯು ಗೈಸ್. ಮೇನ್ಲಿ ತುಂಬ ಖುಷಿಯಾಗಿದೆ ಆ್ಯಂಡ್ ಗೊತ್ತಿಲ್ಲ, ನನಗೆ ಮಾತು ಬರ್ತಿಲ್ಲ ಗೈಸ್. ಏನಾದರೂ ತಪ್ಪಾಗಿದ್ರೆ ಕ್ಷಮಿಸ್ಬಿಡಿ. ಫಸ್ಟ್ ಟೈಮ್ ನಾನು ಏನಾದರೂ ಮಿಸ್ ಆಗಿ ಏನಾದರೂ ರೂಡಾಗಿ ಏನಾದರೂ ರಿಪ್ಲೈ ಕೊಟ್ಟಿದ್ರೆ ಅಥವಾ ಏನಾದರೂ ಎಕ್ಸ್ಪ್ರೆಷನ್ ನಿಮ್ಮ ಯಾರ್ದಾದ್ರು ಮೆಸೇಜ್ನ ಮಿಸ್ ಮಾಡಿದರೆ ಓದೋದನ್ನು ಎಂತ ಏನಾದರೂ ಇತ್ತು ಅಂತಂದರೆ ಪ್ಲೀಸ್ ಫರ್ಗಿವ್ ಅಸ್ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ನಾವು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಅಷ್ಟು ಜನ ನೋಡ್ತೀರಾ ಅಂತ, ಆ್ಯಂಡ್ ಅಷ್ಟು ಇಂಟ್ರಾಕ್ಷನ್ ಕೂಡ ಇರುತ್ತೆ ಅಂದ್ಕೊಂಡಿರಲಿಲ್ಲ ಲೈವಲ್ಲಿ. ಜಸ್ಟ್ ಸುಮ್ಮನೆ ಹಾಯ್ ಅಂತಾರೆ ಅಂದ್ಕೊಂಡಿದ್ವಿ, ಬಟ್ ಎಲ್ಲರೂ ಮಾತಾಡಿದ್ರು, ಎಲ್ಲರೂ ಫೀಡ್ಬ್ಯಾಕ್ ಕೊಟ್ಟಿದ್ದೀರಾ. ಥ್ಯಾಂಕ್ಸ್ ಅ ಲಾಟ್, ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಎಲ್ಲರೂ 8,000 8 ಮಿಲಿಯನ್ ಆಗಲಿ ಅಂತ ವಿಶ್ ಮಾಡಿದ್ದೀರಾ. ಅದಕ್ಕಿಂತ ದೊಡ್ಡ ವಿಷಯ ಇನ್ಯಾವುದೂ ಇಲ್ಲ ನನಗೆ. ಯುಗಾದಿ ಹಬ್ಬ ಹೊಸ ವರ್ಷ ಬಂಪರಾಗಿ ಸ್ಟಾರ್ಟ್ ಆಗಿದೆ ನನಗೆ. ಬೆಳಗ್ಗೆಯಿಂದ ಡಲ್ ಆಗಿದ್ರು ನೌ ಐ ಆಮ್ ಸೋ ಹ್ಯಾಪಿ ಬಿಕಾಸ್ ಯು ಗೈಸ್ ಮೇಡ್ ಮೈ ಡೇ. ಥ್ಯಾಂಕ್ ಯು ಸೋ ಮಚ್. ಇಲ್ಲೊಬ್ರು ವ್ಲಾಗ್ ಮಾಡ್ಕೊತಾ ಇದ್ದಾರೆ ಅದನ್ನು. ಸೊ ಗೈಸ್, ಲೈವ್ ಬಂದಿದ್ದೆ ಇವತ್ತು ಚೂರು, ಅದು ಕೀರ್ತನ ಅಕೌಂಟಿಂದ ಲೈವ್ ಬಂದಿದ್ದೆ. ತುಂಬ ಖುಷಿ ಆಯಿತು. ಅವಳ ಫ್ಯಾನ್ಸ್ ಎಲ್ಲ ಅವಳಿಗೆ ರಿಪ್ಲೈ ಮಾಡ್ತೀವಿ. ಅವ್ಳ ಕಂಟೆಂಟ್ನೆಲ್ಲ ಆ್ಯಕ್ಚುಲಿ ಎಷ್ಟು ಸೀರಿಯಸ್ ಆಗಿ ನೋಡ್ತಿದ್ದಾರೆ ಅಂತ ಅವಾಗಲೇ ಗೊತ್ತಾಗಿದ್ದು ನನಗೆ. ಮೆನ್ಷನ್ ಮಾಡ್ತಿದ್ದಾರೆ, ಈ ಕಂಟೆಂಟಲ್ಲಿ ಹಿಂಗಿತ್ತು, ನಿಮ್ಮ ಮಮ್ಮಿ ಜೊತೆ ಈ ವಿಡಿಯೋ ಚೆನ್ನಾಗಿತ್ತು ಅಂತ ಕಾಂಪ್ಲಿಮೆಂಟ್ ಮಾಡ್ಬೇಕಂದ್ರೆ ನಂಗೆ ಇನ್ನೂ ಖುಷಿ ಆಗ್ತಿತ್ತು ನೋಡಿದಾಗ. ಯುಗಾದಿ ಹಬ್ಬದ ನ್ಯೂ ಇಯರ್ ಹಿಂಗೆ ಇದೇ ಥರ ನಾವು ವಿಡಿಯೋಸ್ ಮಾಡೋದು, ಹಿಂಗೆ ಕೈಯಲ್ಲಿ ಹಿಂಗೆ ಫೋನ್ನ ಇಟ್ಕೊಂಡು. ನಮ್ಮ ಸ್ಪೀಚ್ಲೆಸ್ ಗೈಸ್, ನನಗೆ ನಿಜ ಏನು ಮಾತಾಡಬೇಕು ಗೊತ್ತಾಗ್ತಾ ಇಲ್ಲ. ಖುಷಿ ಆಗ್ತಿದೆ. ಫಸ್ಟ್ ಹೋಗಿ ಮಮ್ಮಿಗೆ ಹೋಗಿ ಹೇಳಬೇಕು, ನಾನು ಮನೆಗೆ ಹೋಗಿದ ತಕ್ಷಣ ಫಸ್ಟ್ ಮಮ್ಮಿಗೆ ಹೋಗಿ ಹೇಳಬೇಕು ಲೈವ್ ಮಾಡಿದ್ವಿ ಅಂತ. ಆ್ಯಂಡ್ ನೆಕ್ಸ್ಟ್ ಅಪ್ಕಮಿಂಗ್ ಡೇಸಲ್ಲಿ ನಾನು ಆವಾಗಲೇ ಹೇಳ್ದಂಗೆ ಪ್ರಾಮಿಸ್ ಮಾಡಿದ್ದೀನಿ, ಮಮ್ಮಿ ಜೊತೆನೇ ಒಂದು ಲೈವ್ ಬರ್ತೀನಿ. ಆ್ಯಂಡ್ ಫಾರ್ ಶ್ಯೂರ್ ಮಮ್ಮಿ ಜೊತೆ ಬಂದಾಗ ಇನ್ನೂ ಜಾಸ್ತಿ ಮಾತಾಡೋಣ ಅವಾಗ. ಬಿಕಾಸ್ ಇದು ಪ್ರಿಪೇರ್ ಆಗಿರಲಿಲ್ಲ, ಏನಿರಲಿಲ್ಲ, ಸುಮ್ಮನೆ ಕ್ಯಾಮ್ರಾ ಆನ್ ಮಾಡಲ್ಲಿ ಇಟ್ಟಿದ್ದು ಅಷ್ಟೇ ಫೋನ್ನ. ನೆಕ್ಸ್ಟ್ ಟೈಮ್ ಪ್ರಿಪೇರ್ ಆಗ್ತೀನಿ ಅಂತಲ್ಲ, ಬಟ್ ಮಮ್ಮಿ ಜೊತೆ ಬಂದಾಗ ಇನ್ನೂ ಸ್ವಲ್ಪ ಇಂಟ್ರಾಕ್ಷನ್ಸ್ ಜಾಸ್ತಿ ಇರುತ್ತೆ ಅನ್ಕೋತೀನಿ. ಬಿಕಾಸ್ ಶಿ ಈಸ್ ದ ಸೆಂಟರ್ ಆಫ್ ಅಟ್ರಾಕ್ಷನ್ ಫಾರ್ ಮೈ ಪ್ರೊಫೈಲ್. ಅವರಿಂದನೇ ನಾನು ಇವತ್ತಿರೋದು. ನಾನು ಎಕ್ಸೈಟ್ಮೆಂಟಲ್ಲಿ ಬಡ ಅಂತ ಮಾತಾಡ್ತಾ ಇದ್ದೀನಿ, ಏನು ಮಾತಾಡ್ತಾ ಇದ್ದೀನಿ ಅಂತಲೂ ಗೊತ್ತಿಲ್ಲ, ಅಷ್ಟು ಖುಷಿಯಾಗಿದೆ ನನಗೆ. ಸೊ ಎಸ್ ಗೈಸ್, ಇವಾಗ ನೆಕ್ಸ್ಟ್ ವಿಡಿಯೋ ಶೂಟ್ನ ಕಂಪ್ಲೀಟ್ ಮಾಡಬೇಕು, ಕತ್ಲಾಗ್ಬಿಡುತ್ತೆ. ಬಾಯ್ ಬಾಯ್ ಬಾಯ್.